ನೋಡಿ, ಕಾನೂನು ಅಂತಂದ್ಮೇಲೆ ಎಲ್ರಿಗೂ ಒಂದೇ, ಅಲ್ಲಿರುವಂಥ ನಿಯಮಗಳು ಅಂತಂದ್ಮೇಲೆ ಎಲ್ರಿಗೂ ಒಂದೇ ಆಗಿರ್ತದೆ. ಅದು ಸಾಮಾನ್ಯರಾಗಿರಲಿ ಅಥವಾ ದೊಡ್ಡ ಬಲಾಢ್ಯರೇ ಆಗಿರಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ. ಆದರೆ ಇಲ್ಲಿ ದರ್ಶನನ್ನ ನೋಡ ಹೊರಟಂತಹ ವಿಜಯಲಕ್ಷ್ಮಿ ಮತ್ತೆ ಪುತ್ರ ವಿನೀಶ್ ಮಾಧ್ಯಮದವರ ಕಣ್ ತಪ್ಪಿಸಿ ಈಗ ಆತನನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ ದರ್ಶನನ್. ಅದೇ ನಾವು ನೀವು ಆಗಿದ್ರೆ, ಸಾಮಾನ್ಯರಾಗಿದ್ರೆ ಆ ರೀತಿ ಬಿಡ್ತಾ ಇರಲಿಲ್ಲ. ಸೊ ಸಾಕಷ್ಟು ರೂಲ್ಸು ರೆಗ್ಯುಲೇಷನ್ನು, ಆ ಪೇಪರ್ ವರ್ಕು, ಇದು ಅದು ಅಂತ ಹೇಳ್ತಾ ಇದ್ರು. ಆದರೆ ಇವರು ಮಾಧ್ಯಮದವರ ಕಣ್ ತಪ್ಪಿಸಿ ಎಷ್ಟು ನೀಟಾಗಿ ಹೋಗಿದ್ದಾರೆ ನೋಡಿ. ಜೈಲಿಗೆ ಒಳಗೆ ಕರೆದೊಯ್ದಿದ್ದಾರೆ ಪೊಲೀಸ್ನವರು. ಕಿಯಾ ಕಾರು ಬದಲಾಗಿ ಬೊಲೆರೋ ಕಾರ್ನಲ್ಲಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಾಮಾನ್ಯ ಕೈದಿಗಳ ಭೇಟಿಗೆ ಬಂದರೆ ನೂರಾರು ಕಂಡೀಷನ್ ಹಾಕ್ತಿದ್ರು. ಆದರೆ ಸೆಲೆಬ್ರಿಟಿ, ರಾಜಕಾರಣಿಗಳು, ಬಲಾಢ್ಯರಿಗೆ ಮಾತ್ರ ರಾಜಾತಿಥ್ಯ ಕೊಡ್ತಿದ್ದಾರೆ. ಹಾಗಾದರೆ ನಟ ದರ್ಶನ್ ಭೇಟಿಗೂ ಕೂಡ ಪೊಲೀಸರಿಂದ ರಾಜಾತಿಥ್ಯನ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯಲಕ್ಷ್ಮಿ ಕಾರ್ ಯಾವುದು? ಕಿಯಾ ಕಾರ್ನಲ್ಲಿ ಬರ್ತಾರೆ. ಆದರೆ ಅಲ್ಲಿಂದ ಬಲೆನೋ ಕಾರ್ನಲ್ಲಿ ಅವ್ರನ್ನ ಕರೆದುಕೊಂಡು ಹೋಗುವಂಥದ್ದು. ಮಾಧ್ಯಮದವರ ಕಣ್ ತಪ್ಪಿಸಿ ಜೈಲಿನೊಳಗೆ ಪತಿಯನ್ನು ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಇವರಿಬ್ಬರನ್ನೂ ಕೂಡ ಕರೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದುಡ್ಡಿದ್ರೆ ಜೈಲಿನಲ್ಲಿ ಹೇಗೆ ಬೇಕಾದರೂ ಇರ್ಬೋದು. ದುಡ್ಡು ಅಂತಂದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಜೈಲಿನ ಅಧಿಕಾರಿಗಳ ಕಳ್ಳಾಟದ ಜೊತೆ ಪರಪ್ಪನ ಅಗ್ರಹಾರದ ಕೆಲ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ ಅಂತ. ನೋಡಿ, ದರ್ಶನ್ ಯಾವಾಗ ಬಂಧನಕ್ಕೊಳಗಾಗಿದ್ರು ಆಗಿನಿಂದಲೂ ಕೂಡ ಒಂದಷ್ಟು ಪ್ರಶ್ನೆಗಳಿತ್ತು. ಯಾಕೆ ಅವ್ರ ಆಪ್ತರು, ತುಂಬಾ ಹತ್ತಿರದವರೇ ಅವ್ರನ್ನ ನೋಡೋದಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ. ಇಷ್ಟು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ರು. ಯಾವಾಗ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆದ್ರು, ಈಗ ಒಬ್ಬೊಬ್ಬರೇ ಬರ್ತಿದ್ದಾರೆ ಅವರ ಭೇಟಿಗೆ. ಒಂದ್ ಕಡೆ ಪತ್ನಿ ವಿಜಯಲಕ್ಷ್ಮಿ, ಅವರ ಪುತ್ರ ಆಗಮಿಸಿದ್ದನ್ನ ಗಮನಿಸಿದ್ವಿ. ಈಗ ಅವರ ಆಪ್ತ ವಿನೋದ್ ಪ್ರಭಾಕರ್ ಅವರು ಕೂಡ ಅವ್ರನ್ನ ಭೇಟಿಗೆ ಆಗಮಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸ್ನೇಹಿತರ ಜೊತೆ ಚೆಕ್ ಪೋಸ್ಟ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಭೇಟಿಗೆ ಅವಕಾಶ ಕೇಳಿದ್ದೆ, ಒಳಗಡೆ ಬಿಟ್ರೆ ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕುಟುಂಬದವರಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ದಾರೆ. ಒಳಗಡೆ ಹೋಗಿ ಅಧಿಕಾರಿಗಳನ್ನ ಕೇಳಿ ಭೇಟಿ ಆಗ್ತೀನಿ ಅಂತ ವಿನೋದ್ ಪ್ರಭಾಕರ್ ನಟ ದರ್ಶನ್ ಅವರ ಭೇಟಿಗೆ ಆಗಮಿಸಿದ್ದಾರೆ. ಹಾಗಾಗಿ ಮಾಧ್ಯಮಗಳ ಮುಂದೆ ಬಂದು ಈ ವಿಚಾರವನ್ನ ಕೂಡ ಹೇಳಿದ್ರು. ಅವಕಾಶ ಕೊಟ್ರೆ ಭೇಟಿಯಾಗಿ ಮಾತಾಡಿ ಬರಬೇಕು ಅಂತ ಹೊರಟಿದ್ದೀನಿ, ಗೊತ್ತಿಲ್ಲ, ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಅಂತ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅವಕಾಶ ಸಿಕ್ಕರೆ ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಬಹಳ ಆಪ್ತರು ವಿನೋದ್ ಪ್ರಭಾಕರ್, ಹಾಗಾಗಿ ಅವರ ಭೇಟಿಗೆ ಆಗಮಿಸಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪ್ರಶ್ನೆ ಇತ್ತು, ಯಾಕೆ ಅವ್ರ ಆಪ್ತರು ಯಾರು ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಯಾಕೆ ಭೇಟಿ ಆಗ್ತಾ ಇಲ್ಲ ಅಂತ. ಬಟ್ ಕಸ್ಟಡಿಯಲ್ಲಿರೋ ಟೈಮಲ್ಲಿ ಅವ್ರ ಭೇಟಿಗೆ ಅವಕಾಶ ಸಿಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಮತ್ತೊಂದು ಕಡೆ ಇಂಥದ್ದೊಂದು ಗಂಭೀರ ಆರೋಪ, ಅದು ಕೂಡ ಕೊಲೆ ಪ್ರಕರಣದ ಆರೋಪ ಕೇಳೋದಕ್ಕೆ ಸಿಕ್ಕಾಗ ಸಹಜವಾಗಿ ಅಂತರ ಕಾಯ್ದುಕೊಳ್ತಾರೆ ಆಪ್ತರು ಕೂಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಯಾರೆಲ್ಲ ಭೇಟಿ ಆಗೋದಕ್ಕೆ ಆಗಮಿಸ್ತಾ ಇದ್ದಾರೆ? ಸದ್ಯ ಅವಕಾಶಗಳು ಸಿಗ್ತಾ ಇದ್ದ ಭೇಟಿಗೆ? ಏನ್ ನಡೀತಾ ಇದೆ ಪರಪ್ಪನ ಅಗ್ರಹಾರದ ಬಳಿ? ಶ್ರುತಿ, ಈಗಾಗಲೇ ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗ ದರ್ಶನ್ ಮತ್ತೆ ಅವರ ಇಡೀ ಗ್ಯಾಂಗ್ ಏನಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದೆ. ಇವತ್ತು ದರ್ಶನ್ ಭೇಟಿಗೆ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ವಿನೀಶ್ ಬಂದಿದ್ರು, ಜೊತೆ ಮಗ ಇಬ್ರು ಕೂಡ ಭೇಟಿಗೆ ಅಂತ ಬಂದಾಗ ಇಲ್ಲಿ ಪ್ರಾರಂಭದಲ್ಲಿ ಗೇಟ್ ಬಳಿ ಬಂದಾಗ ಅಲ್ಲಿ ಮಾಧ್ಯಮಗಳಿದ್ರು. ಮತ್ತೆ ಅಲ್ಲಿಂದ ವಾಪಸ್ ಹೋಗಿ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಕಾರನ್ನ ನಿಲ್ಸ್ಕೊಂಡು ಸುಮಾರು 1 ಗಂಟೆವರೆಗೂ ವೇಟ್ ಮಾಡಿದ್ದಾರೆ. ಸುಮಾರು ಕೆಲ ಹೊತ್ತಿನ ಬಳಿಕ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಕೆಲ ಸಿಬ್ಬಂದಿಗಳು ಆ ಕಾರನ್ನ ತೆಗೆದುಕೊಂಡು ಹೋಗಿ ಬೇರೆ ಕಾರ್ನಲ್ಲಿ ಈಗ ಜೈಲಿನ ಒಳಗಡೆ, ಅಂತಂದ್ರೆ ಯಾರಿಗೂ ಕೂಡ ಚೆಕ್ ಪೋಸ್ಟ್ ಇಂದ ಒಳಗಡೆ ಪ್ರವೇಶ ಇರೋದಿಲ್ಲ, ಆದ್ರೆ ಅವರ ಭೇಟಿಗೆ ಅಂತ ಬಂದ ಪತ್ನಿಯನ್ನ ಬೇರೆ ಕಾರ್ನಲ್ಲಿ ನೇರವಾಗಿ ಜೈಲಿನ ಗೇಟ್ ಒಳಗೆ ಕರೆದೊಯ್ದು ಈಗ ವಿಜಯಲಕ್ಷ್ಮಿ, ವಿನೀಶ್ ಮಗ ವಿನೀಶ್ ಮತ್ತೆ ಅವರ ಜೊತೆಗೆ ಬಂದಿದ್ದವ್ರನ್ನ ಜೈಲಿನ ಒಳಗಡೆ ಕರ್ಕೊಂಡು ಹೋಗಿ ಭೇಟಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಏನು ಕಿಯಾ ಕಾರ್ನಲ್ಲಿ ಬಂದಿದ್ದ ದರ್ಶನ್ ಪತ್ನಿ ಅವರನ್ನ ಬಳಿಕ ಕಾರನ್ನ ಬದಲಿಸಿ ಮಾಧ್ಯಮಗಳೇನು ಎದುರುಗಡೆ ಇರ್ತವೆ, ಏನಾದ್ರು ಪ್ರಶ್ನೆಯನ್ನ ಕೇಳ್ತಾರಂತ ಹೇಳಿ ಬಳಿಕ ಬಲೋನೋ ಕಾರ್ನಲ್ಲಿ ಅವ್ರನ್ನ ಜೈಲಿನ ಒಳಗಡೆ ಕರೆದುಕೊಂಡು ಹೋಗಿ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಪರಪ್ಪನಗರ ಜೈಲಿನ ಪೊಲೀಸರು ಮತ್ತೆ ಇಲ್ಲಿನ ಜೈಲಿನ ಅಧಿಕಾರಿಗಳ ಒಂದಷ್ಟು ಈ ಒಂದು ರೀತಿಯ ವರ್ತನೆ ಬೇರೆಯವರಿಗೆ ಬೇಸರ ತರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಜೈಲಿನ ಮುಂಭಾಗದಲ್ಲಿ ಈಗಾಗಲೇ ಸಾಮಾನ್ಯ ಕೈದಿಗಳು ತಮ್ಮವರನ್ನ ಭೇಟಿಗೆ ಬಂದು ಸುಮಾರು 3-4 ಗಂಟೆಗಳಿಂದ ಬೆಳಗ್ಗೆಯಿಂದ ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಇಂತಹ ಸಂದರ್ಭದಲ್ಲಿ VIP ಕೋಟಾದ ಮೇಲೆ ಈಗ ಒಳಗಡೆ ಕರ್ಕೊಂಡು ಹೋಗಿ ಜೈಲಿನಲ್ಲೂ ಕೂಡ ನಟ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡ್ತಿದ್ದಾರ ಅನ್ನೋ ಒಂದು ಪ್ರಶ್ನೆ ಪದೇ ಪದೇ ಎದುರಾಗ್ತಿರುತ್ತದೆ. ಯಾಕಂತ ಹೇಳಿದ್ರೆ ಗೃಹ ಸಚಿವರು ಕೂಡ ಈ ಒಂದು ವರದಿಯನ್ನ ನೋಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೈಫೈ ಏನು ಜೀವನವನ್ನ ನಡೆಸೋದಕ್ಕೆ ಜೈಲಿನ
ಜೈಲಿನ ಒಳಗಡೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇರುವಂತದ್ದು ಶ್ರುತಿ. ಓಕೆ ನವೀನ್, ಧನ್ಯವಾದಗಳು.